ಬಾಯಾರಿಕೆ ಆಗಿದೆ, ಕುಡಿಯಲಿಕ್ಕೆ ನೀರು ಬೇಕು. ಬಾರಪ್ಪ, 4 ಹೆಜ್ಜೆ ಮುಂದೆ ಹೋಗೋಣ. ಆ ಅಂಗಡಿಯಲ್ಲಿ ನಿನಗೆ ನಾನೇ ನೀರು ತಂದು ಕೊಡುತ್ತೇನೆ. ಒಂದು ದಿನವೂ ಬಿಟ್ಟಿರದ ನನ್ನನ್ನು ಇಷ್ಟು ದಿನ ಬಿಟ್ಟು ಎಲ್ಲಿಗೆ ಹೋಗಿದ್ದೆ? ಎಲ್ಲಿಗೆ ಹೋಗಿದ್ದೆ? ಅದು ವಿಧಿಯಾಟವಪ್ಪ, ವಿಧಿಯಾಟ. ಏನಾಗಿದೆ ನಿನ್ನ ಕಾಲಿಗೆ? ಕಾಲು ಎಕ್ಸಿಡೆಂಟಲ್ಲಿ ಕಾಲು ಕಳೆದು. ಯಾವ ಕಾರು? ಯಾರು ಆಶದಲ್ಲಿ ಹೇಳಣ್ಣ? ತತ್ಕ್ಷಣದಲ್ಲಿ ಹೋಗಿ ಅವರ ಕೈ ಕಾಲನ್ನು ಕತ್ತರಿಸಿ ಬರುತ್ತೇನೆ. ಗತಿಸಿ ಹೋದ ಕೆಟ್ಟ ಕರ್ಮವನ್ನು ನೆನೆದು ಮತ್ತೇಕೆ ಕೊರಗುವುದು? ಹೇಗಿದ್ದೀಯಾ? ಎಷ್ಟೊಂದು ಬಡವನಾಗಿದ್ದೀಯಲ್ಲೋ ಅಣ್ಣ. ನೀನೇ ನನ್ನ ಪಾಲಿನ ದೇವರು. ನೀನಿಲ್ಲದೆ ಹೇಗೆ ಬದುಕಲನ್ನ ಈ ಭೂಮಿಯ ಮೇಲೆ? ಜೈಲಿನಿಂದ ಬಂದು ಹಗಲಿರುಳು ನಿನ್ನನ್ನು ಹುಡುಕಿದೆ, ನೀನು ಸಿಗಲೇ ಇಲ್ಲ. ಎಲ್ಲಿಗೆ ಹೋಗಿದ್ದೆ? ಹೇಗೆ ಇದ್ದೆ? ಈಗಲಾದರೂ ಹೇಳಬಾರದೆ ನನ್ನ, ಈಗಲಾದರೂ ಹೇಳಬಾರದೆ? ಯಾವ ಊರು, ಯಾವ ಜನ ನನಗ ಒಂದು ಗೊತ್ತಾಗಲಿಲ್ಲಪ್ಪ. ಭಾಷೆ ಬೇರೆ, ವೇಷ ಬೇರೆ, ಬದುಕುವ ರೀತಿನೇ ಬೇರೆ. ನಮ್ಮಂಥವರು ಬದುಕುವ ಸ್ಥಳವಲ್ಲಪ್ಪ ಅದು, ಸ್ಥಳವಲ್ಲ. ಕುಡಿಯಲು ನೀರು ಸಿಗದೆ ಕೊಳಚೆ ನೀರು ಕುಡಿದು, ತಿನ್ನಲು ಅನ್ನ ಸಿಗದೆ ತಿಪ್ಪೆಗುಂಡಿಯಲ್ಲಿ ಬಿದ್ದು ಅಳಸಿದ ಅನ್ನವನ್ನು ತಿಂದು ನಿನ್ನನ್ನು ನೋಡಬೇಕಂತ ನಾನು ಹುಟ್ಟಿದ ಈ ಪವಿತ್ರವಾದ ಮಣ್ಣು ಸೇರಬೇಕಂತ ಬದುಕಿದೆ. ನಿನ್ನ ಸೇರುವಂತಾಯ್ತಪ್ಪ. ಭಿಕ್ಷೆ ಕೇಳಿದರೂ ಭಿಕ್ಷೆ ಕೊಡುತ್ತಿಲ್ಲಪ್ಪ. ಅಂತವರ ಮಧ್ಯೆ ಸತ್ತು ಬದುಕಿದೆ. ಕೊನೆಗೂ ನಿನ್ನ ಮಡಿಲು ಸೇರುವಂತಾಯ್ತಪ್ಪ, ನಿನ್ನ ಮಡಿಲು ಸೇರುವಂತಾಯ್ತು. ನಾವೆಲ್ಲ ಇದ್ದು ನೀನು ಅನಾಥರಂತೆ ಬದುಕಿದೆಯಲ್ಲ, ಯಾಕೆ? ತಂಗಿಗೆ ಏನಾಯಿತು? ಆ ಕೊಲೆಯ ಅಪರಾಧಿ ನಾನಾದೆ. ನನ್ನೆಲ್ಲ ಆಸ್ತಿಯು ಆ ವಜ್ರಕಾಂತನ ಕಪಿಮುಷ್ಟಿಯಲ್ಲಿದೆ. ಏನೊಂದು ತಿಳಿಯುತ್ತಿಲ್ಲ, ಏನೊಂದು ತಿಳಿಯುತ್ತಿಲ್ಲ. ಅದನ್ನು ಕೇಳಲು ಹೋದರೆ ನಿನ್ನ ತಂಗಿಯನ್ನ ನಿನ್ನನ್ನೇ ಆಸ್ತಿಗೋಸ್ಕರ ಕೊಲೆ ಮಾಡಿ ಕಣ್ಣಾರೆ ಕಂಡ ನನಗೆ ಸಾಕ್ಷಿಯನ್ನು ಮುಚ್ಚಿ ಹಾಕಲು ಊರ ಬಿಟ್ಟು ಹೋಗಿದ್ದಾನೆಂದು ಬೊಗಳುತ್ತಿದ್ದಾರಲ್ಲ, ಬೊಗಳುತ್ತಿದ್ದಾರೆ. ಅಣ್ಣ, ಇದು ಸತ್ಯವೇ ನನ್ನ, ಇದು ಸತ್ಯವೇ? ಅಣ್ಣ, ಯಾವುದು ಸತ್ಯ, ಯಾವುದು ಅಸತ್ಯ, ಅದು ಕಾಲವೇ ಚಿಕ್ಕ ವಿಷಯವನ್ನು ಇಂದು ಹೇಳಿಬಿಡಲಿ. ಛೆ, ಬೇಡ ಬೇಡ. ಅಣ್ಣ, ನೀನು ಒಬ್ಬನೇ ಮಾತನಾಡುತ್ತಾ ಇರುವೆ. ನನ್ನಿಂದ ಏನೋ ವಿಷಯ ಮುಚ್ಚಿಡುತ್ತಿರುವೆ. ಆ ವಿಷಯ ಏನೆಂದು ಹೇಳದಿದ್ದರೆ ನಿನ್ನ ತಮ್ಮ ಬೇಡಪ್ಪ, ಬೇಡ. ಆ ರೀತಿ ಆಡಬೇಡ. ನೀನು ನನ್ನ ದೇಹಕ್ಕೆ ಉಸಿರಪ್ಪ. ನಿನಗೆ ಹೇಳಲಾರ ಮತ್ತಾರು ಹೇಳಲಿ? ಅಮ್ಮ, ನನ್ನ ತಂಗಿಯ ಕೊಂದ ಕೊಲೆಗಾರ, ನಿನ್ನನ್ನು ಜೈಲಿಗೆ ಕಳಿಸಿದ ಮೋಸಗಾರ, ಇಡೀ ನಮ್ಮ ಸರ್ವ ಆಸ್ತಿಯನ್ನು ದೋಚಿಕೊಂಡು
ನನ್ನ ಕಾಲು ಮುರಿದ ಪಾಪಿ ಬೇರೆ ಯಾರು ಅಲ್ಲ, ಇದೇ ಊರಲ್ಲಿ ಯಮದೂತನಾಗಿ ಮೆರೆಯುತ್ತಿರುವ ಆ ವಜ್ರಕಾಂತನಪ್ಪ, ವಜ್ರಕಾಂತ. ಮುಗೀತಲೇ ಮಗಳ ನಿನ್ನ ಯಸ್ಸು. ನನ್ನ ಒಡಲಿಗೆ ಬೆಂಕಿ ಹತ್ತಿತು. ಶರವೇಗದಲ್ಲಿ ಬರುತ್ತೇನೆ ನಿನ್ನ ಪಾಲಿನ ಮನಾಗಿ ಎಂದು ನೀನು ಆತಳಿಸುತ್ತ ಪಾತಾಳದಲ್ಲೇ ನಗಿದರು ಸರಿ. ಆ ಬ್ರಹ್ಮ ವಿಷ್ಣು ಮಹೇಶ್ವರನೇ ಕಟ್ಟಾಗಿ ಬಂದರು ಸರಿ. ಎಂದು ನಿನ್ನ ರುಂಡವನ್ನು ಚಂಡಾಡಿ ಆ ರಕ್ತದಿಂದಲೇ ನನ್ನ ತಂಗಿಯ ಗೋರಿಗೆ ರಕ್ತಾಭಿಷೇಕ ಮಾಡಿದವಾದರೆ ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ. ಬಾ ಅಣ್ಣ ಹೋಗೋಣ.